ಇಲ್ಲಿ ನೋಡಿ ನಮ್ಮ ಹರ್ಷ ಇವಾಗ ಜುಗಾಡ್ ಮಾಡ್ತಾ ಇದ್ದಾನೆ. ಮಗ ಇಳಿದ್ರೆ ಹತ್ತಕ್ಕಾಗಲ್ಲ, ತಳ್ಳಕ್ಕೆ. ಕೆಲ್ಸದಲ್ಲಿ ಡೆಡ್ಲೈನ್ ಮೀಟ್ ಆಗಿಲ್ಲ ಅಂದ್ರೆ ಎಷ್ಟು ಪ್ರೆಷರ್ ಇರುತ್ತೆ ನೋಡಿ. ಅದೇ ಪ್ರೆಷರ್ ನನ್ಗೂ ಫೀಲ್ ಮಾಡ್ತಾ ಇದ್ದೆ. ಒಂಥರ ಖುಷಿ ಆಗುತ್ತೆ ಗುರು ಹೆಣ್ಮಕ್ಳುಗಳು ಗಾಡಿ ಓಡಿಸೋದನ್ನ ನೋಡಿದ್ರೆ. ಆಲ್ ದ ಗರ್ಲ್ಸ್ ಫಾರ್ ವಾಚಿಂಗ್, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಅಂಡ್ ಸರ್ಪ್ರೈಸಿಂಗ್ಲಿ ಇವತ್ತು ನಮ್ಮ ಜೊತೆ ಇಲ್ಲಿ ಯಾರು ಸಿಕ್ಕಿದ್ದಾರೆ ನೋಡಿ. ಎಂತ ಕೇಳು ಬಿಗ್ ಬೇ ಅಂತ ಇಟ್ಟಿರೋದು. ಕಲರ್ ನೋಡಿ ಗೈಸ್, ಏನ್ ಸೆಕ್ಸಿ ಆಗಿದೆ. ಇಷ್ಟಲ್ಲೇ ಒಂದು ಬಿಗ್ ರೈಡ್ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟು ಬಿಗ್ ಬೇ ಕಡೆಗೆ ಹೊಡ್ತೀವಿ. ಆ್ಯಕ್ಚುಲಿ ಇವತ್ತು ಸೂಪರ್ ಕಾರ್ಸ್ಗಳೆಲ್ಲ ಮೋಸ್ಟ್ಲಿ ದುವಾತಾರೆ ಕಡೆ ಹೊಡೆದ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಏರ್ಪೋರ್ಟ್ ರೋಡಲ್ಲಿ ಸೂಪರ್ ಬೈಕ್ಸು ಮತ್ತು ಸೂಪರ್ ಕಾರ್ಸ್ಗಳೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸೊ ಸದ್ಯಕ್ಕೆ ನಮ್ಮ ಬ್ರೋಡಿ ಅವರು ಇಲ್ಲಿಂದ ಹೊಡ್ತಾರೆ. ಅವ್ರಿಗೊಂದು ಏನೋ ಒಂದು ಇವೆಂಟ್ ಇದೆಯಂತೆ. ಸೊ ಅವರು ಸ್ವಲ್ಪ ಬೇಗ ಹೋಗಬೇಕು. ಓಕೆ ಬ್ರೋ, ಹಂಗಾರೆ ಸಿಗೋಣ. ವಿಲ್ ಪ್ಲ್ಯಾನ್ ಸಮಥಿಂಗ್ ಎಲ್ಸ್. ಮತ್ತೆ ಹಾಂ ಪ್ಲಾನ್ ಮಾಡ್ಕೊಂಡು ಯಾ ಎಸ್, ಆಲ್ ದ ಬೆಸ್ಟ್ ಫಾರ್ ಯು ಇವೆಂಟ್. ಎಸ್, ಯು ಟು. ಥ್ಯಾಂಕ್ ಯು, ಬಾಯ್ ಬಾಯ್. ಸೈಜ್ ಅಲ್ಲ 260 kg. ಎಷ್ಟು 260 kgನಾ? 270. ಹಾಂ, ಹಾಂ ಅಷ್ಟು ವೆಯ್ಟ್ ಇದೆ. ನೀನ್ ನನ್ನ ಕಾಲ್ ತುಳಿದ್ರೆ ಏನಾಗಲ್ಲ, ನಾನು ನಿನ್ ಕಾಲ್ ತುಳಿದ್ರೆ ಹೆಂಗಿರುತ್ತೆ ಹೇಳು? ಯಾರು ಹುಡುಗಿ? ನೀನ್ ಹುಡುಗಿನ ಬ್ರೋ? ಒಂದು ಫೋಟೋ ತೆಗಿತೀರಾ? ಯಾ, ಥ್ಯಾಂಕ್ ಯು. ಓಕೆ, ಇಲ್ಲಿ ಒಂದು ಕ್ವಿಕ್ ಫೋಟೋ ಸೆಷನ್ನು, ರೀಲ್ಸು ಎಲ್ಲನೂ ಆಯಿತು. ಆನ್ ಆಗ್ತಿಲ್ವಾ? ಏನಕ್ಕೆ ಆಫ್ ಮಾಡು, ಆನ್ ಮಾಡು. ಮಳೆನಲ್ಲಿ ನಿಲ್ಸಿದ್ದಾ? ಇಲ್ಲಿ ನೋಡಿ ನಮ್ಮ ಹರ್ಷ ಇವಾಗ ಜುಗಾಡ್ ಮಾಡ್ತಾ ಇದ್ದಾನೆ. ತಳ್ಳ. ಸೊ ಜಂಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ಥರ ಡೌನ್ ಇದ್ರೆ ಸಾಕು, ಜಂಪ್ ಸ್ಟಾರ್ಟ್ ಆಗುತ್ತೆ. ಮಗ ಇಳಿದ್ರೆ ಹತ್ತಕ್ಕಾಗಲ್ಲ, ತಳ್ಳಕ್ಕೆ. ಎಸ್, ಲೆಟ್ಸ್ ಗೋ. ಈ ಥರ ಎಲ್ಲ ಜಂಪ್ ಸ್ಟಾರ್ಟ್ ಮಾಡಿರೋದು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಬಾ. Bye. See ya. ಓಕೆ, ಇಲ್ಲಿಂದ ಇವಾಗ ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ಬಿಗ್ ಬೇಗೆ. ಆ್ಯಕ್ಚುಲಿ ಫ್ಯೂಯಲ್ಲು ಇನ್ನೊಂದು 95 ಕಿಲೋಮೀಟರ್ ರೇಂಜ್ ಇದೆ, ಪರವಾಗಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅಲ್ಲೇ ಹಾಕ್ಸ್ಕೊಳ್ಳೋಣ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಇಲ್ಲೆಲ್ಲ ಇಂಡಿಯನ್ ಆಯಿಲಲ್ಲಿ XP ಕೇಳಿದ್ದೆ, ಬಟ್ XP 95 ಇಲ್ಲೆಲ್ಲೂ ಇಲ್ಲ. ಸೊ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ತುಂಬ ಗ್ಯಾಪ್ ಆಗ್ತಾ ಇದೆ ಗೈಸ್. ಆ್ಯಕ್ಚುಲಿ ಲಾಗ್ಸ್ ಹಾಕಬೇಕು ಅಂತಂದ್ಬಿಟ್ಟು ಒಂಥರ ಇವಾಗ ಕೆಲಸದಲ್ಲಿ ಡೆಡ್ಲೈನ್ ಮೀಟ್ ಆಗಿಲ್ಲ ಅಂದರೆ ಎಷ್ಟು ಪ್ರೆಷರ್ ಇರುತ್ತೆ ನೋಡಿ. ಅದೇ ಪ್ರೆಷರ್ ನನಗೂ ಫೀಲ್ ಮಾಡ್ತಾ ಇದ್ದೆ. ಬಟ್ ಮದುವೆದಲ್ಲಿ ಕೆಲಸಗಳಿದ್ದರಿಂದ ಏನು ಮಾಡೋಕ್ಕಾಗಲ್ಲ. ಈ ಮುಂದೆ ಸ್ವಲ್ಪ ಫ್ರೀ ಮಾಡ್ಕೊಳ್ತೀನಿ ವ್ಲಾಗಿಂಗ್ಗೋಸ್ಕರ ಅಂತಾನೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ರೈಡ್ಸ್ಗಳೆಲ್ಲ ಬರುತ್ತೆ. ಇನ್ನೂ ಗಾಡಿದು ಅಸೆಸರೀಸನ್ನು ಹಾಕ್ಸಿಲ್ಲ, ಅದು ಬಂದಿದೆ ಅಸೆಸರೀಸ್ ಎಲ್ಲನೂ. ನಂಬರ್ ಪ್ಲೇಟ್ ಕ್ಲ್ಯಾಂಪ್ ಒಂದು ಹಾಕ್ಸಿದ್ದಷ್ಟೇ. ಅದಾದಮೇಲೆ ಮತ್ತೆ ರೆಡೇಸರಿನ ಕಡೆ ಹೋಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ಅದನ್ನು ಹಾಕಿಸ್ಬೇಕು. ಇನ್ನು ಟೈರ್ ಚೇಂಜೂ ಇದೆ, ಅದನ್ನು ನೋಡ್ತೀರಾ. ಸೊ ಎಲ್ಲ ಲೈನಪ್ ಆಗಿದೆ, ಬ್ಲಾಗ್ಸ್ ಎಲ್ಲ ಬರುತ್ತೆ ಇನ್ನು ನೆಕ್ಸ್ಟ್ ರೆಗ್ಯುಲರ್ ಆಗಿ. ಯಾವುದಪ್ಪ ಇದು ಟ್ರಕ್ಕು ಏನೋ ಆಗಿದೆ, ಬಿದ್ದೇ ಹೋಗ್ಬಿಟ್ಟಿದೆ. ಸುರಕ್ಷಾ ಅವರು ಸಕಲಾಗಿ ಓಡಿಸ್ತಾರೆ ಗಾಡಿ. ಅವ್ರು ಆ್ಯಕ್ಚುಲಿ ಒಂದು 2 months ಆದಮೇಲೆ Z900 ಬರುತ್ತೆ ಅವ್ರದ್ದು.
ಸೊ ಅದು ಬಂದಾದ್ಮೇಲೆ ನಮ್ಮ ಗ್ಯಾಂಗ್ಗೆ ಹೊಸ ಹೊಸ ಸೂಪರ್ ಬೈಕ್ಸ್ಗಳೆಲ್ಲನೂ ಅಡಿಷನ್ ಆಗುತ್ತೆ, ನೋಡ್ಕೊಳ್ಳಿ, ಬೆಂಕಿ ಇರುತ್ತೆ ಅವಾಗ. ಇನ್ನೇನು ಬಿಸಿಲು ಬೇರೆ ಬರ್ತಾ ಇದೆ. ನೆನ್ನೆ ಅಂತೂ ಅಪ್ಪ ಎಷ್ಟು ಮಳೆ ಅಂತಂದ್ರೆ, ಆಕ್ಚುಲಿ ಬೆಂಗಳೂರಲ್ಲಿ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ, ಫುಲ್ಲು ಮಳೆ ಬರ್ತಿತ್ತು. ಇನ್ ಮುಂದೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಮಳೆ ಬಂದಾಗ ಏನ್ ಗೊತ್ತಾ ಪ್ರಾಬ್ಲಮ್, ಹೈವೇ ರೈಡ್ ಎಲ್ಲಾನು ಪ್ರಾಪರ್ ಆಗಿ ಮಾಡಕ್ ಆಗಲ್ಲ, ಯಾಕಂದ್ರೆ ರೋಡ್ ಎಲ್ಲ ಸ್ವಲ್ಪ ಸ್ಲಿಪ್ಪರಿಗಳಿರುತ್ತೆ. ಫಸ್ಟ್ ಆಫ್ ಆಲ್ ರೋಡ್ಗಳು ಪ್ರಾಪರ್ ಆಗಿಲ್ಲ ನಮ್ಮ ಬೆಂಗಳೂರಲ್ಲಿ. ಸೊ ಈ ತರ ಇರ್ಬೇಕಾದ್ರೆ ಸ್ವಲ್ಪ ರಿಸ್ಕ್, ಅಂದ್ರೆ ರೈಡ್ ಮಾಡಕ್ ಆಗಲ್ಲ ಅಂತಲ್ಲ, ಮಳೆನಲ್ಲಿ ಮಾಡ್ಬೋದು, ಬಟ್ ತುಂಬಾನೇ ರಿಸ್ಕ್ ಇರುತ್ತೆ. ಸೊ ಬಾಯ್ಸ್ ಎಲ್ಲ ಜಾಸ್ತಿ ಜನ ಬರಲ್ಲ, ಅದಕ್ಕೋಸ್ಕರ ಪ್ಲಾನ್ಗಳೆಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಾ ಇತ್ತೀಚೆಗೆ ಇನ್ನೊಂದು ಹೆಂಗ್ ಗೊತ್ತು ಅಬ್ಸರ್ವ್ ಮಾಡ್ತಾ ಇರೋದು, ನಮ್ಮ ಹೆಣ್ಮಕ್ಳುಗಳು ಕೂಡ ತುಂಬಾ ಜನ ಬೈಕಿಂಗ್ ಕಮ್ಯುನಿಟಿಗೆ ಎಂಟರ್ ಆಗ್ತಾ ಇದ್ದಾರೆ. ಸೊ ನಾನು ಲಾಸ್ಟ್ ಟೈಮ್ 40s ಹೋದಾಗ್ಲೇ ನನಗೂ ಅಷ್ಟೊಂದು ಗೊತ್ತಾಗಿದ್ದು, ಲೈಕ್ ಎಷ್ಟು ಜನ ಬೈಕರ್ಸ್ಗಳಿದ್ರು ಅಂತಾರೆ, ಫೀಮೇಲ್ ರೈಡರ್ಸ್. ಯು ಗರ್ಲ್ಸ್ ಆರ್ ಸೀರಿಯಸ್ಲಿ ಕ್ರೇಜಿ. ಒಂಥರ ಖುಷಿ ಆಗುತ್ತೆ ಗುರು ಹೆಣ್ಮಕ್ಳುಗಳು ಗಾಡಿ ಓಡಿಸೋದನ್ನ ನೋಡಿದ್ರೆ. ಯೂಶಲಿ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀರಾ, ಟ್ರಾಲ್ಸ್ಗಳು ಮೀಮ್ಸ್ಗಳು ಎಲ್ಲ ಬರುತ್ತೆ, ಹೆಣ್ಮಗು ಅಂತ ಅಂದ್ಕೊಂಡು. ಬಟ್ ಟ್ರಸ್ಟ್ ಮೀ, ತುಂಬ ಜನ ಹೆಣ್ಮಕ್ಳುಗಳು ಬೈಕಿಂಗಲ್ಲಿ ತುಂಬ ಒಳ್ಳೊಳ್ಳೆ ವರ್ಕ್ನ ಮಾಡ್ತಾ ಇದ್ದಾರೆ, ರೇಸಿಂಗಲ್ಲಿದ್ದಾರೆ, ಟ್ರೈಲ್ಸಲ್ಲಿದ್ದಾರೆ. ಸೊ ಎಷ್ಟೊಂದು ಜನಕ್ಕೆ ಐಡಿಯಾನೇ ಇರಲ್ಲ, ಯಾಕಂದರೆ ಮೇಲ್ನೋಟಕ್ಕೆ ನೋಡೋರಿಗೆ ಎಲ್ಲನೂ ಬರೀ ಈ ಹೈವೇಸಲ್ಲಿ ಓಡಿಸ್ತಾರಲ್ಲ ಅವ್ರು ಮಾತ್ರ ಕಾಣಿಸೋದು. ಬಟ್ ಒಳಗಡೆ ಅಕಾಡೆಮಿಕ್ಸಲ್ಲೂ ತುಂಬ ಜನ ಹೆಣ್ಮಕ್ಳುಗಳಿದ್ದಾರೆ ಬೈಕಿಂಗ್ ಕಮ್ಯುನಿಟಿನಲ್ಲಿ. ಆಲ್ ದ ಗರ್ಲ್ಸ್ ಫಾರ್ ವಾಚಿಂಗ್, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಬಂದ ಕೈ ಹಾಕ್ದ, ಪರವಾಗಿಲ್ಲ, ಅಟ್ಲೀಸ್ಟ್ ಇಂಡಿಕೇಟರ್ ಹಾಕಿ ಕೈ ಹಾಕಿದ್ರೆ ಪರವಾಗಿಲ್ಲ. ಒಬ್ರು ಸಡನ್ ಆಗಿ ಎಳೆದ್ಬಿಡ್ತಾರೆ, ಅದು ಡೇಂಜರು. ಬಟ್ ಆಕ್ಚುಲಿ ಏನ್ ಗೊತ್ತಾ, ನನಗೆ ಈ ಫ್ರಂಟ್ ನಂಬರ್ ಪ್ಲೇಟ್ ಇಲ್ಲದೆ ಇರೋನೇ ಸಕ್ಕದಾಗಂತ ಅನಿಸ್ತಿತ್ತು. ಇವಾಗ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಏನೋ ಒಂಥರ ಅಡ್ಡ ಬರ್ತಾ ಇದೆ ಇದರಲ್ಲಿ. ಇದೇ ರೀಸನ್ಗೆ ಎಷ್ಟೊಂದು ಗಾಡಿಗಳಿಗೆ ಫ್ರಂಟ್ ಅಲ್ಲಿ ನಂಬರ್ ಪ್ಲೇಟೇ ಕೊಡಲ್ಲ. ಯೂಶಲಿ ಎಸ್ಪೆಷಲಿ ಯುರೋಪ್ ಕಂಟ್ರೀಸ್ಗಳಲ್ಲಿ ಬೇಕಾದ್ರೆ ನೀವು ನೋಡಿ, ಬರೀ ಬ್ಯಾಕ್ ಸೈಡ್ ಮಾತ್ರ ನಂಬರ್ ಪ್ಲೇಟ್ ಇರುತ್ತೆ, ಫ್ರಂಟ್ ಸೈಡ್ ನಂಬರ್ ಪ್ಲೇಟೇ ಇರಲ್ಲ. ನಮ್ಮ ಇಂಡಿಯಾದಲ್ಲೇ ಎರಡು ಕಡೆನೂ ಹಾಕ್ಬೇಕು. ಇದೊಂಥರ ಲುಕ್ ವೈಸನು ಅಷ್ಟೇ, ಲುಕ್ ವೈಸನು ಹೋಗ್ಬಿಡುತ್ತೆ. ಜೊತೆಗೆ ಎಷ್ಟೊಂದು ಕಡೆ ಏನು ಗೊತ್ತಾ ನಂಬರ್ ಪ್ಲೇಟ್ ಹಾಕಲ್ಲ, ಏರೋಡೈನಮಿಕ್. ಆ ಏರೋಡೈನಮಿಕ್ಗೆ ವಿಂಡ್ಶೀಲ್ಡ್ ಎಲ್ಲ ಪ್ರಾಪರ್ ಆಗಿ ರೆಡಿ ಮಾಡಿ ಇಟ್ಟಿರ್ತಾರೆ. ಈ ಥರ ಏನಾದ್ರು ಕ್ಲ್ಯಾಂಪ್ ಹಾಕಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಹಾಕಿ ಮಾಡಿದಾಗ ಏರೋಡೈನಮಿಕ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅದೇ ರೀಸನ್ಗೆ ಎಷ್ಟೊಂದು ಜನ ಫ್ರಂಟಲ್ಲಿ ನಂಬರ್ ಪ್ಲೇಟ್ ಹಾಕೋದಕ್ಕೆ ಹೋಗಲ್ಲ. ಬಾಯ್ ಬರಲ್ಲ. ಪಾಪ ಅಂಕಲ್ ಕರೀತಾವ್ರೆ ಕಡ್ಡಿ ಇಟ್ಕೊಂಡು, ನಾನು ಬರಲ್ಲ ಅಂತ ಅಂದ್ಬಿಟ್ಟೆ. ಅದೇನೆ ಬಿಗ್ ಬೇ, ವೇರ್ ಬಾಯ್ಸ್. ಬಂದ್ರ ಪರವಾಗಿಲ್ಲ, ಸುಮಾರು ಬೈಕ್ಸ್ಗಳೆಲ್ಲ ಬಂದಿದೆ. ಓಕೆ, ಸೊ ಫೈನಲಿ ಬಿಗ್ ಬೇ ಬ್ಯಾಕ್ ಅಗೇನ್. ಸೊ ರೀಸೆಂಟಾಗಿ ಲಾಸ್ಟ್ ಟೈಮು ಎಷ್ಟು ಒಂದು 2 weeks ಬ್ಯಾಕ್ ಬಂದಿದ್ವಿ. ಯಾವುದು ಬಿಗ್ ಬೇ? ಹಾಂ, 3ನೇ ಸಲ. ಇದರಲ್ಲಿ 2 ಸಲ ಬಿಗ್ ಬೇ. ಎಂತ ಕೇಳು ಬಿಗ್ ಬೇ ಅಂತ ಇಟ್ಟಿರೋದು? ಬಿಗ್ ಬೈಕ್ಸ್ ಬೇ.
ಸೊ ಸುಮಾರು ಬೈಕ್ಸ್ಗಳೆಲ್ಲನೂ ಬಂದಿದೆ. ಇಲ್ಲೊಂದು S1000 ಇದೆ, Z900 ತುಂಬ ಕಾಮನ್ ಇದೆ. ಇಲ್ಲೊಂದು ಯಾವುದೋ ಬಂತು ರಾಯಲ್ ಎನ್ಫೀಲ್ಡ್, ನಾವು ನೋಡಲ್ಲ. ಓಕೆ, ಸೊ ಫೈನಲಿ ಬಿಗ್ ಬೇ ಹತ್ರ ಬಂದ್ವಿ. ಗಾಡಿಗಳೆಲ್ಲನೂ ಆ ಕಡೆ ಪಾರ್ಕ್ ಮಾಡಿದ್ವಿ. ಸೊ ಬೈಕೆಲ್ಲನೂ ಅಲ್ಲಿ ಪಾರ್ಕ್ ಆಗಿದೆ. ಸೊ ಸೂಪರ್ ಬೈಕ್ಗಳು ಆ್ಯಕ್ಚುಲಿ ಸ್ವಲ್ಪ ಬಂದಿದೆ, ಬಟ್ ಸೂಪರ್ ಕಾರ್ಸ್ ಅಷ್ಟೊಂದಿಲ್ಲ. ಬಟ್ ಇಲ್ಲಿ ನೋಡಿ BMW M2 ಕ್ರೇಜಿ ಕಾರು. ಇದು ಆ್ಯಕ್ಚುಲಿ ನನಗೆ ಒಂಥರ ಫೇವ್ರೇಟ್ ಕಾರ್. ನಂಗೆ ಆ್ಯಕ್ಚುಲಿ ಇದರಲ್ಲಿ M4 ವರ್ಷನೂ ಸಖತ್ ಇಷ್ಟ. ಕಲರ್ ನೋಡಿ ಗೈಸ್, ಏನು ಸೆಕ್ಸಿಯಾಗಿದೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಇವತ್ತು ನಮ್ಮ ಜೊತೆ ಇಲ್ಲಿ ಯಾರು ಸಿಕ್ಕಿದ್ದಾರೆ ನೋಡಿ, ನಮ್ಮ ವಿಕಾಸ್ ಗೌಡ ಅವರು. ಏನು ಬ್ರೋ ಇಲ್ಲಿ ಸಮಾಚಾರ? ಚಾಲೆಂಜ್ ಮಾಡ್ತಾ ಇದ್ದೀನಿ. ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ. ಏನು ಚಾಲೆಂಜು? ಏನು ಚಾಲೆಂಜ್ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸೊ ಏನು ಚಾಲೆಂಜ್ ಅಂತ ಅಂದ್ಬಿಟ್ಟು ನೀವು ನಮ್ಮ ವಿಕಾಸ್ ಅವರ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಒಂದು ಕ್ಲೂ ಕೊಡ್ತೀನಿ, ವಿಕಾಸ್ ಗೌಡ ಚಾಲೆಂಜ್ ಪ್ಲಸ್ M2 ಗೆಸ್ ಮಾಡಿ ಏನಿರ್ಬೋದು, ಕಮೆಂಟ್ ಹಾಕಿ. ಎನಿವೆ, ಒಳ್ಳೊಳ್ಳೆ ಚಾಲೆಂಜ್ ವೀಡಿಯೋಸ್ಗಳೆಲ್ಲ ಮಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್, ಇದೇ ಥರನೇ ಮಾಡಿ. ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಇವ್ರ ಚಾನಲ್ಗೆ ಫುಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗಳ ಸಪೋರ್ಟ್ ಬೇಕು ಇವ್ರಿಗೆ ಇನ್ನೂ ಜಾಸ್ತಿ. ಎಲ್ಲರೂ ನೋಡಿದವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ, ಆ್ಯಕ್ಚುಲಿ KFC ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಸ್ಟಾರ್ಬಕ್ಸ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವರು ಟ್ರೀಟ್ ಕೊಡ್ಸಲ್ಲ ಅಂತಂದು. ಆಮೇಲೆ ಅಟ್ಲೀಸ್ಟ್ KFC ಹೋಗೋಣ ಅಂತ. ಸೊ ಕೊನೆಗೆ ಬೇರೆ ಆಪ್ಷನ್ ಇಲ್ದಿರ ಮತ್ತೆ ಬರ್ಗರ್ ಕಿಂಗೇನೆ ಬಂದ್ವಿ. ನಾನು ವೆಜ್ ಬರ್ಗರು, ನಮ್ಮ ಬಾಯ್ಸ್ ಎಲ್ಲ ಚಿಕನ್ ತಗೊಳ್ಳೆ. ಅವಳು ಚಿಕನ್ ತಿಂತಾಳೆ. ಅವಾಗ ಮನೆಯವ್ರು ಯಾರು ನೋಡ್ತಿದಾರ ನೋಡಿ, ಎಲ್ಲ ಚಿಕನ್ ತಿಂತಾಳೆ. ಟ್ರಸ್ಟ್ ಮಾಡ್ತಾರೆ. ಸೊ ಕಾಫಿ ಎಲ್ಲ ತಗೊಂಡು ಹಂಗೆ ನಮ್ಮ ವಿಕಾಸ್ ಅವರು ನನಗೆ ನಮ್ಮ ಜೊತೆ ಜಾಯಿನ್ ಆದರು. ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಡ್ತೀವಿ. ಸೊ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಆಮೇಲೆ. ಓಕೆ, ಹೊಡೋಣ ಬನ್ನಿ, ಲೆಟ್ಸ್ ಗೋ. ಸೊ ಆಲ್ಮೋಸ್ಟ್ ಬಂದು ಇಲ್ಲೇ ಒಂದು 2-3 ಅವರ್ಸ್ ಏನೋ ಸ್ಪೆಂಡ್ ಮಾಡಿದ್ದೀವಿ. ಫುಲ್ಲು ರೀಲ್ಸು ಫೋಟೋಶೂಟ್ಸ್ ಎಲ್ಲನೂ ಮಾಡ್ಕೊಳ್ತಾ ಇದ್ವಿ. ಸೊ ಎಲ್ಲ ಮುಗಿಸಿ ಇವಾಗ ಬಿಗ್ ಬೇಯಿಂದ ಹೊರಡ್ತೀವಿ. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಫ್ಯೂಯಲ್ ಹಾಕ್ಸ್ಕೊಂಡು ನೆಕ್ಸ್ಟು ಗಾಡಿ ಸ್ವಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ XP-ಗಲ್ಲು ನಮ್ಮ ಬೀಚ್ನ ಎತ್ಕೊಳ್ತಾರೆ, ನಾನು ಅದು RS ಎತ್ಕೊಳ್ತೀನಿ. ಅದನ್ನು ನೀವು ನೆಕ್ಸ್ಟು ವೀಡಿಯೋದಲ್ಲಿ ನೋಡ್ತೀರಾ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹಂಗೆ ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ಇನ್ನೂ ಯಾವುದೇ ಥರ ವ್ಲಾಗ್ಸ್ಗಳೆಲ್ಲ ಬೇಕು ಅಂತ ಸೂಪರ್ ಬೈಕಲ್ಲಿ ಎಸ್ಪೆಷಲಿ. ಇನ್ನೂ ಸುಮಾರು ರೈಡ್ಗಳೆಲ್ಲ ಪ್ಲ್ಯಾನ್ ಮಾಡ್ತಿರ್ತೀವಿ. ಇನ್ಮೇಲೆ ಬ್ರೇಕ್ಫಾಸ್ಟ್ ರೈಡ್ ಅದೆಲ್ಲ ಕಾಮನಾಗಿ ಬರ್ತಾ ಇರುತ್ತೆ. ಇಷ್ಟಲ್ಲೇ ಒಂದು ಬಿಗ್ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದನ್ನ ಅಪ್ಡೇಟ್ನ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಹೇಳ್ತೀನಿ. ಅದು ಮಾತ್ರ ಕ್ರೇಜಿ ಆಗಿರುತ್ತೆ. ನಂಗೆ ಗೊತ್ತಿರೋಂಗೆ ಮೋಸ್ಟ್ಲಿ ಆ ಥರ ವ್ಲಾಗ್ಸ್ ಯಾರು ಮಾಡಿಲ್ಲ ಸದ್ಯಕ್ಕೆ ಕನ್ನಡದಲ್ಲಿ. ಆ ಥರ ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಾ ಇದೆ. ನಾನು ವರ್ಷ ನಮ್ಮ ಅಂಕಿ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶ್ವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.